ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡೋಕ್ಕೆ ಹೊರಟಿರೋದು ಮುಲ್ಲಂಗಿ ಸಾಂಬಾರು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ತೊಗರಿಬೇಳೆ ಒಂದು 2 ಹಿಡಿ ತೊಗೊಂಡು ಅದನ್ನು ತೊಳೆದು ಚೆನ್ನಾಗಿ ಅರ್ಧ ಗಂಟೆ ನೆನೆಸಿಟ್ಕೊತಾ ಇದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಹಾಗೇನೂ ಸಹ ಮಾಡ್ಬೋದು. ನಂಗೆ ಟೈಮ್ ಇತ್ತು ಅಂತ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊತಾ ಇದ್ದೀನಿ. ಈಗ ಮುಲ್ಲಂಗಿ ಒಂದು 3 ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಟೊಮೆಟೊ 2 ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಿಂಬೆ ಗಾತ್ರಗಿಂತ ಕಡಿಮೆ ಅಷ್ಟು ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ನೆನೆಯಕ್ಕೆ ಬಿಡ್ತಾಯಿದ್ದೀನಿ ನೀರು ಹಾಕಿ. ಈಗ ತರಕಾರಿನ ಕಟ್ ಮಾಡ್ಕೊಳ್ಳೋಣ. ಮುಲ್ಲಂಗಿನ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬೋದು. ಟೊಮೆಟೊ ಸಹ ಸ್ವಲ್ಪ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ಇದೇ ಥರ ತರಕಾರಿ ಸಾಂಬಾರು ಮಾಡ್ಬೋದು. ಸೊ ಖಾರ ರುಬ್ಬಿನೂ ಮಾಡ್ತಾರೆ, ಹಂಗೆ ಒಗ್ಗರಣೆಗೆ ಪೌಡ್ರ್ಗಳೆಲ್ಲ ಹಾಕಿ ಮಾಡ್ತಾರೆ. ಖಾರ ರುಬ್ಬಿ ಮಾಡೋದು ಇನ್ನೊಂದು ಸರಿ ತೋರಿಸ್ತೀನಿ. ಈಗ ಹಾಗೆ ಪೌಡರ್ ಹಾಕಿ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ನೋಡೋಣ. ಸೇಮ್ ಪ್ರೊಸೀಜರೇ, ತರಕಾರಿ ಎಲ್ಲ ಇದ್ದು ಎಲ್ಲ ತರಕಾರಿ ಹಾಕಿನೂ ಮಾಡ್ಬೋದು. ಈಗ ಬೇಳೆ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಕುಕ್ಕರು, ಆ ಕುಕ್ಕರ್ಗೆ ನಾನು ಮುಲ್ಲಂಗಿ ಟೊಮೆಟೊ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು, ನಾನು 1 ಸ್ಪೂನ್ ಉಪ್ಪು ಅಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಇದನ್ನು 2 ವಿಸಿಲು ತಗೊಳ್ಳೋಣ. ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. 2 ವಿಸಿಲ್ ತೊಗೊಂಡ್ರೆ ಆಯಿತು. ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಅಷ್ಟರಲ್ಲಿ ಸಣ್ಣೀರುಳ್ಳಿ ಇತ್ತು ಅಂತ 1 ಹಿಡಿ ಸಣ್ಣೀರುಳ್ಳಿ, ಕರಿಬೇವು, 1 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಸಣ್ಣೀರುಳ್ಳಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನೇ ಒಂದು ಚಿಕ್ಕ ಗಾತ್ರದ ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ಬೇಳೆ ಎಲ್ಲ ಬೆಂದೋಗಿದೆ. ಮುಲ್ಲಂಗಿನೂ ಅಷ್ಟೇ, ಏನು ಅಷ್ಟು ನುಣ್ಣಗೇನಾಗಿಲ್ಲ, ಬೆಂದಿದೆ ಕರೆಕ್ಟಾಗಿ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವತ್ತು ಚಿಕ್ಕ ಬಾಣಲಿಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಚಿಟಪಟ ಅಂತ ಇದ್ದಂಗೆ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಸೊ ಅದನ್ನು ಫಸ್ಟ್ ಸೇರಿಸ್ಕೊಂಡ್ರೆ ಸಾಂಬಾರು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಸಹ. ಸೊ ಇದು 1 ನಿಮಿಷ ಹಂಗೆ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದು 1-2-3 ನಿಮಿಷ ಹಂಗೆ ಫ್ರೈ ಆಗಬೇಕು ಈರುಳ್ಳಿ. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ಹೇಳಿ. ಈಗ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಸಾಂಬಾರು ಪೌಡರು 2 ಸ್ಪೂನು ಹಾಕ್ಕೊತಾ ಇದ್ದೀನಿ. ನಾನು ಮಾಡ್ತಾಯಿರೋ ಸಾಂಬಾರಿಗೆ 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಹುಣಸೆನ ಕಿವುಚಿಟ್ಕೊಂಡಿದ್ದೆ, ಸೊ ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ. ಇವತ್ತು ಮಡಿಕೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನೋಡೋಣ ಹೇಗಿರುತ್ತೆ ಅಂತ. ಬಟ್ ಒಗ್ಗರಣೆ ಎಲ್ಲ ಹಾಕಕ್ಕೆ ಕೊಡದೆ ಒಡೆದೋಗುತ್ತೆ ಅಂತ ಹೇಳಿದ್ರು ತಗೊಳ್ಳೋವಾಗ. ಸೊ ನೀರು ಹಾಕಿನೇ ಇಡಿ ಸ್ಟವ್ ಮೇಲೆ, ಹಾಗೆ ಇಡಬೇಡಿ ಅಂತ. ಸೊ ನನಗೆ ಎಕ್ಸ್ಪೀರಿಯೆನ್ಸು ಒಂದು ಆಗಿದೆ. ಸೊ ಹಂಗಾಗಿ ನಾನು ಒಗ್ಗರಣೆ ಬಾಣಲಿಯಲ್ಲಿ ಹಾಕ್ಕೊಂಡು ಇಡ್ತಾಯಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಹಂಗೆ ಆ ಬಿಸಿಗೆ ಇದಾದಮೇಲೆ ಸೊ ಒಗ್ಗರಣೆನ ಸಾಂಬಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟು ಸಾರು ಕುದಿಯೋಕ್ಕಿಡೋಣ. ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ಹೇಳಿ. ಪ್ಲೀಸ್ ಫ್ರೆಂಡ್ಸ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಒಳ್ಳೆ ರೆಸಿಪಿಗಳು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೋಡ್ತಾ ಇರ್ಬೋದು ಅದಕ್ಕಿದ್ರೆ ಸಾಕು. ಕುದಿ ಬಂದಮೇಲೆ ಸರ್ವ್ ಮಾಡ್ಕೊಂಡಿನಿ. ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.